ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಚಿಕ್ಕಮಗಳೂರಿನ ಗ್ರಾಮದ ಮಧ್ಯದ ಕೆರೆಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ತಪ್ಪದ ಜಲರಥೋತ್ಸವ ಕಾರ್ಯಕ್ರಮ ಶ್ರೀ ಆರೋಗ್ಯ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಬ್ರಹ್ಮನಿಷ್ಠ ಸತ್ಯಪ್ರಮ ಸ್ವಾಮಿಗಳವರ ಹೌದು, ಎರಡನೆಯ ಹುಬ್ಬಳ್ಳಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಕ್ಷೇತ್ರ ಚಿಕ್ಕಮನವಳ್ಳಿಯ ಶ್ರೀ ಆರೂಢ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಥಮ ಬಾರಿಗೆ ಜಲರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅಂತಹ ಒಂದು ಸುಂದರವಾದ ವಿಡಿಯೋವನ್ನು ತಾವೆಲ್ಲರೂ ನೋಡಿ, ಇದುವರೆಗೆ ಯಾರು ಯೂಟ್ಯೂಬ್ ಪೈನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದೇ ತೆರನಾಗಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಎಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. मंगलम जय जय
इष्टा बोला ना, इष्टा बोला ना.
ಸುಕ್ಷೇತ್ರ ಶ್ರೀ ಆರೂಢಮಠ ಚಿಕ್ಕಮನವಳ್ಳಿಯಲ್ಲಿ ಪರಮ ಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ದಿವ್ಯಚೇತನ ಶಿವಪುತ್ರ ಮಹಾಸ್ವಾಮಿಗಳು ಶ್ರೀ ಆರೂಢಮಠ ಚಿಕ್ಕಮನವಳ್ಳಿಯ ಪೂಜ್ಯರ ಕಳೆದ ವರ್ಷದ ಸಂಕಲ್ಪದಂತೆ ಚಿಕ್ಕಮನವಳ್ಳಿಯ ಗ್ರಾಮದ ಮಧ್ಯದ ಕೆರೆಯಲ್ಲಿ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಹಲವಾರು ಗ್ರಾಮಗಳಿಂದ ಆಗಮಿಸಿರತಕ್ಕಂಥ ಸದ್ಭಕ್ತರ ಸಮ್ಮುಖದಲ್ಲಿ ಆ ಒಂದು ತೆಪ್ಪದ ಜಲರಥೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಲವಾರು ಗ್ರಾಮದ ಸದ್ಭಕ್ತರು ಕೂಡ ಆಗಮಿಸಿದ್ದಾರೆ. ಅದರಂತೆ ಸಾಕಷ್ಟು ಪೂಜ್ಯ ಮಹೋದಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರ ತನುಮನ ದನದ ಭಕ್ತಿಯ ಸೇವೆಯೊಂದಿಗೆ ಚಿಕ್ಕಮನವಳ್ಳಿಯ ಗ್ರಾಮ ಇವತ್ತಿನ ದಿನ ಐತಿಹಾಸಿಕ ಒಂದು ಕ್ಷೇತ್ರಕ್ಕೆ ಸೇರ್ಪಡೆ ಆಗತಕ್ಕಂಥದ್ದು. ಅಂತಹ ಒಂದು ಭವ್ಯ ಕಾರ್ಯದಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ಗುರುವಿನ ಸೇವೆಯನ್ನ ಆರಾಧನೆಯನ್ನ ಮಾಡ್ತಾ ಆ ಒಂದು ತೆಪ್ಪದ ಜಲರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅಪಾರ ಸಂಖ್ಯೆಯಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ಜನ ಭಾಗವಹಿಸಿರತಕ್ಕಂಥದ್ದು. ಇದು ಶ್ರೀಮಠದ ಕೀರ್ತಿಗೆ ಹಾಗೂ ಚಿಕ್ಕಮನವಳ್ಳಿಯ ಗ್ರಾಮಕ್ಕೆ ಹೆಚ್ಚಿನ ಒಂದು ಹೆಮ್ಮೆಯನ್ನ ತಂದುಕೊಡ್ತಕ್ಕಂಥ ಕಾರ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ತಿಳಿಸಲು ಪಡ್ತಾ ಇದ್ದೇನೆ. ಅದರಂತೆ ಆಗಮಿಸಿರ್ತಕ್ಕಂಥ 1 ತಿಂಗಳ ಕಾಲ ನಿರಂತರ ಶ್ರೀಮಠಕ್ಕೆ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೂ ಕೂಡ ಶ್ರೀಮಠದ ವತಿಯಿಂದ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರ ಸಹಾಯ ಹಸ್ತದಿಂದ 1 ತಿಂಗಳ ಕಾಲ ನಿರಂತರ ನಿತ್ಯ ದಾಸೋಹ ಸೇವಾ ಕಾರ್ಯಕ್ರಮ ಕೂಡ ನೆರವೇರಿ ಇವತ್ತಿನ ದಿನ ಮಹಾಮಂಗಲೋತ್ಸವ ಹಾಗೂ ತೆಪ್ಪದ ಜಲರಥೋತ್ಸವದ ಲೋಕಾರ್ಪಣೆಯ ಕಾರ್ಯಕ್ರಮದಿಂದ ದಿನದಂದು ನಾನಾ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ 10,000ಕ್ಕಿಂತಲೂ ಹೆಚ್ಚಿನ ಸದ್ಭಕ್ತರಿಗೂ ಕೂಡ ಮಹಾಪ್ರಸಾದದ ಸೇವೆಯೊಂದಿಗೆ ಈ ಒಂದು ಭವ್ಯ ಕಾರ್ಯಕ್ರಮವನ್ನ ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಈ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಸರ್ವ ಸದ್ಭಕ್ತರಿಗೂ ಕೂಡ ಶ್ರೀಮಠದ ವತಿಯಿಂದ ಮತ್ತೊಮ್ಮೆ ತುಂಬು ಹೃದಯದ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪತ್ರಗಳಲ್ಲಿ ವಿನಂತಿ ಮಾಡಬೇಕಾದರೆ ಬಹಳಷ್ಟು ಆನಂದ ಆಗ್ತದೆ. ಒಂದು ಇರ್ತಕ್ಕಂಥ ತಾಯಂದಿರ ಇಲ್ಲಿ ಬಹಳಷ್ಟು ಪಶ್ಚಿಮ ಭಾಗದಲ್ಲಿ ಬಹಳಷ್ಟು ಅಪಾರ ಸಂಖ್ಯೆಯಲ್ಲಿ ಯುವಕರು ಬಹಳಷ್ಟು ಜನ ನಿಂತಿರೋದ್ರಿಂದ ಅಲ್ಲೂ ತಮ್ಮ ಊರನ್ನ ಎಳೆದು ಇಲ್ಲಿ ಇರ್ತಕ್ಕಂಥವ್ರಿಗೆ ರಥೋತ್ಸವವನ್ನ ಪುನರ್ವಹಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಹಾಗೂ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದ್ರೆ ಕಲ್ಲಪ್ಪ ಜಾಧವ್ ಅವರು ಆ ಬಯಲಿಯ ಕಟ್ಟೆಯ ಮೇಲೆ ದೇವಿಗೆ ಈ ಒಂದು ಭವ್ಯವಾದ ರಥದಲ್ಲಿ ಕ್ಷೇತ್ರ ಬ್ರಹ್ಮನಿಷ್ಠ ದೇವಚೇತನ ಸುಪುತ್ರ ಮಹಾಸ್ವಾಮಿಗಳು